ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಜೈ ಭೀಮ್. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಒಂದ್ ಕಡೆ ಬೆಂಗಳೂರು ಕಟ್ಟಿದ್ವಿ. ಇವತ್ತು ನಾವೇನು ಇವತ್ತು ಬದುಕ್ತಾ ಇದೀವಿ ಬೆಂಗಳೂರು ಸಿಟಿನಲ್ಲಿ. ಇವತ್ತೊಂದು ಕೊಟ್ಟಿರೋದು ಕೆಂಪೇಗೌಡರು ಅಂತ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂಡಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೊಟ್ಟಿಲ್ಲ, ನಾನು ಇವತ್ತು ಇದ್ದೀನಿ. ಈ ಕಾರ್ಯಕ್ರಮ ಹಾಗಾಗಿ ನಡೀತಾ ಇದೆ. ಹಾಗಾಗಿ ನಮ್ಮ ಕರ್ತವ್ಯ ಇದ್ದಾರೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ಕೆಎಂಡಿಸಿ ಚೇರ್ಮನ್ ಆದಂತ ಬಿ ಕೆ ಅಲ್ತಾಫ್ ಖಾನ್ ಅವರೇ, ಇನ್ನೊಬ್ರು ಆತ್ಮೀಯರು ಹಿರಿಯರು ಅಣ್ಣವರಾದಂತ ಶಿವರಾಮೇಗೌಡ್ರೆ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂತ ಅಣ್ಣಾದಂತ ಅಪೋಲೋ ಚಂದ್ರಶೇಖರ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂತ DC ರಮೇಶ್ ಅವರೇ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂತ ನನ್ನ ಅಕ್ಕ ಆದಂತ ಕೋಕಿಲಾ ಚಂದ್ರಶೇಖರ್ ಅವರೇ, ಹಿರಿಯವರು ನಮ್ಮ ಪಕ್ಷದ ಮುಖಂಡರಾದಂತ ನಾಗರಾಜಣ್ಣ ಅವರೇ, ಅನ್ವರ್ ಬೈ ಅವರೇ, ಆತೂಷ್ ಅವರೇ, CM ವೆಂಕಟೇಶ್ ಅವರೇ, ರವಿ ಪ್ರಸಾದ್ ಅವರೇ, ರೋಸಿ ಅವರೇ, ವಿನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆದ್ಮೇಲೆ ಇಲ್ಲಿ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿ ಮಕ್ಕಳ ಅಣ್ಣ ತಂದಿರೆ, ಮೊದಲಾಗಿ ತಮಗೆ 516ನೇ ನಾಡಪ್ರಭು ಕೆಂಪೇಗೌಡ ಜಯಂತಿನ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಒಂಥರ ಕೆಂಪೇಗೌಡ ಜಯಂತಿ ಅಂದ್ರೆ ನಮಗೆ ಒಂಥರ ಬೆಂಗಳೂರು ಸಿಟಿ ಸ್ಪೆಷಲಿ. ನಾನು ಶಿವರಾಮೇಗೌಡ ಕೂತ್ಕೋಣ, ನನ್ನ ಚೇರೆಲ್ಲ ಕೂತ್ಕೊ, ನನ್ನ ಚೇರ್ ಕೂತ್ಕೋಣ, ನನ್ನ ಚೇರ್ ಕೂತ್ಕೊಳ್ಳಿ, ನನ್ನ ಚೇರಲ್ಲಿ ಕೂತ್ಕೋಣ. ನಾನು ಶಿವರಾಮೇಗೌಡರು ಮಾತಾಡ್ತಾ ಇದ್ವಿ ಇಡೀ ರಾಜ್ಯದಲ್ಲಿ. ಈ ನಡುವೆ ನಾನು ನೋಡ್ತಾ ಇದ್ದೀನಿ, ಮುಂಚೆ ಏನ್ ಆಗ್ತಾ ಇದೆ ಅಂದ್ರೆ ಕೂಡ ಬರೀ ನಾವು ಬೆಂಗಳೂರು ಸಿಟಿಯಲ್ಲಿ ಕೆಂಪೇಗೌಡ ಜಯಂತಿನ ಆಚರಿಸ್ತಾ ಇದ್ವಿ. ಈಗ ಇತ್ತೀಚೆಗೆ ಏನಾಗಿದೆ, ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನ ಕೆಂಪೇಗೌಡ ಜಯಂತಿನ ಆಚರಿಸ್ಕೊಡ್ತಾರೆ. ಸ್ಪೆಷಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಪರ್ಟಿಕ್ಯುಲರ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಕೆಂಪೇಗೌಡ ಜಯಂತಿ ಅಂದ್ರೆ ಒಂಥರ ನಮಗೆಲ್ಲ ಒಂಥರ ನಾಡ ಹಬ್ಬ ಇದ್ದಂಗೆ ಕೆಂಪೇಗೌಡ ಜಯಂತಿ. ನಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಎಲ್ಲರೂ ನಾಗರಾಜನವರು ಬಹಳ ಚೆನ್ನಾಗಿ ಮಾತಾಡಿದ್ರು, ಶಿವರಾಮೇಗೌಡರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಎಲ್ಲ ಡೀಟೇಲ್ ಆಗಿ ಕೆಂಪೇಗೌಡರ ಬಗ್ಗೆ ಅವ್ರು ಹೇಳಿದ್ದಾರೆ. ಕೆಂಪೇಗೌಡರು ಇವತ್ತಿಲ್ಲ ಅಂದ್ರೆ ನಮ್ಮ ಬೆಂಗಳೂರು ಸಿಟಿ ಇಲ್ಲ. ಇವತ್ತು ಆ ಕಾಲದಲ್ಲಿ ನಮಗೆಲ್ಲ ಯೋಚನೆ ಆಗ್ತದೆ, ನಮಗೆ ಯಾವ ತರಪ್ಪ ಅವರು ಆ ಟೈಮಲ್ಲಿ ಆರ್ಕಿಟೆಕ್ಟ್ ಇರಲಿಲ್ಲ, ಇಂಜಿನಿಯರ್ ಇಲ್ಲ, ಮತ್ತೊಂದಿರಲಿಲ್ಲ. ಆ ಟೈಮಲ್ಲಿ ಈ ಬೆಂಗಳೂರು ಹೆಂಗೊಬ್ಬ ಕಟ್ಟಿದ್ರು ಅಂತ ನಮ್ಗೆಲ್ಲ ಆಶ್ಚರ್ಯ ಆಗ್ತದೆ. ಇವತ್ತು ಒಂಥರ ಸಿಸ್ಟಮ್ ಇದೆ. ಈಗ ಅಧಿಕಾರಿಗಳಿದ್ದಾರೆ, ಸಿಸ್ಟಮ್ ಇದೆ, ಇಂಜಿನಿಯರ್ಗಳಿದ್ದಾರೆ, ಆರ್ಕಿಟೆಕ್ಟ್ಗಳಿದ್ದಾರೆ. ಆ ಟೈಮಲ್ಲಿ 500 ವರ್ಷ ಹಿಂದೆ ಬೆಂಗಳೂರು ಕಟ್ಟಬೇಕಾದ್ರೆ ಆ ಸುಲಭವಾದ ಮಾತಿರಲಿಲ್ಲ. ಯಾವ ಆರ್ಕಿಟೆಕ್ಟ್ ಇಲ್ಲ, ಯಾವ್ರಿಲ್ಲ. ಬರೇ ಕೆಂಪೇಗೌಡರು ಯಾವ ತರ ರಸ್ತೆ ಬರಬೇಕು, ಕೆರೆಗಳು ಎಲ್ಲಿ ಬರಬೇಕು, ಏನೇನು ಎಲ್ಲೆಲ್ಲ ಆಗ್ಬೇಕಂತ ಹೇಳ್ಬಿಟ್ಟು ಮಾಡಿದ್ರು ನಮ್ಮ ನಾಡ್ಕೊಂಡು ಕೆಂಪೇಗೌಡರು ಅಂತ ಹೇಳಕ್ ಬಯಸ್ತಾ ಇದೀನಿ. ಕೆಂಪೇಗೌಡರಿಗೆ ಜಾತಿ ಅಂತ ಇರಲಿಲ್ಲ, ಯಾವ ಜಾತಿ ಅಂತ ಗೊತ್ತಿಲ್ಲ. ಶಿವರಾಮೇಗೌಡರು ಹೇಳ್ದಂಗೆ ಯಾವ ಕಾರಣಕ್ಕೂ ಜಾತಿ ಅಂತ ನಾವು ಮಾಡಿಕೊಂಡು ನಾವು ಜಾತಿ ಅಂತ ನಾನು ಎಲ್ಲರೂ ವೇದಿಕೆ ಮೇಲೆ ಹೋದ್ರೆ ಒಂದೇ ಹೇಳಂತೋಡ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ. ನಾನು ಮುಸ್ಲಿಂ ಆಗಿ ಹೇಳಿರ್ತಲ್ಲ, ಅಮ್ಮ ತಾಯಿ ನಾನು ಇಂಥ ಸಮಾಜದಲ್ಲಿ ಹುಡ್ಬೇಕು, ನಾನು ಮುಸ್ಲಿಂ ಆಗಿರ್ಬೇಕು, ಹಿಂದೂ ಆಗಿ ಹುಡ್ಬೇಕು, ಕ್ರೈಸ್ತ ಆಗಿ ಹುಡ್ಬೇಕು, ಸಿಖ್ ಆಗಿ ಹುಡ್ಬೇಕಂತ ಯಾರೂ ಕೇಳಿ ಹುಟ್ಟಲ್ಲ, ಹುಟ್ಟಿಲ್ಲ. ನಿಮ್ಮ ಧರ್ಮದಲ್ಲಿ ಹುಟ್ಟಿದಿರ ನೀವು ಅಂದ್ರೆ ಆ ಜಾತಿ. ನಾನೆಲ್ಲರಿಗೂ ಶಿವರಾಮೇಗೌಡ್ರೆ ಎಲ್ಲ ರಾಜಕಾರಣಿಗಳು ಒಂದ್ ಹೇಳಿದ್ರು, ಬೈ ಚಾನ್ಸ್ ನೀವು ಜಾತಿ ಮಾಡಿದ್ರೆ ದಯಮಾಡಿ ರಾಜಕೀಯಕ್ಕೆ ಬರಬೇಡಿ. ರಾಜ್ಯಕ್ಕೆ ಬಂದಾದ್ಮೇಲೆ ಯಾರ ಜಾತಿ ಮಾಡಿದ್ರೆ ಅವ್ರ ಮಕ್ಳಿಗೂ ಒಳ್ಳೇದಾಗಲ್ಲ, ಅವ್ರಿಗೂ ಒಳ್ಳೇದಾಗಲ್ಲ. ಏನಿದಂದ್ರೆ ಲಕ್ಷಾಂತರ ಜನ ನಮ್ಮ ನಂಬಿರ್ತಾರೆ. ಲಕ್ಷಾಂತರ ನಾವು ಜಾತಿ ಭೇದ ಮಾಡಿದ್ರೆ ನಮ್ಮ ಮಕ್ಕಳು ಹುಳ ಬೀಳ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಎಲ್ಲ ನನ್ನ ಸಲಹೆ, ರಾಜಕಾರಣಿಗಳಿಲ್ಲ, ಎಲ್ಲರೂ ಅಷ್ಟೇ, ಜಾತಿ ದಯಮಾಡಿ ಯಾರು ಮಾಡಕ್ ಹೋಗ್ಕೂಡ್ದು. ನಾವೆಲ್ಲ ಯಾರ ಹಿಂದೂಸ್ತಾನಿ ಇಂಡಿಯನ್. ನಮಗೆಲ್ಲ ಬೇರೆ ದೇಶಕ್ಕೂ ನಾನು ಹೋಗಿದ್ದೀನಿ. ನನ್ನ ಅನಿಸಿಕೆ ನಮ್ಮ ಇಂಡಿಯಾದಲ್ಲಿ, ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಪ್ರೀತಿಯಿಂದ ಎಲ್ಲ ನಾವು ಮಾಡ್ತಾ ಇದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಬಹಳ ಜನ ಇದಕ್ಕೆ ಪ್ರಯತ್ನ ಮಾಡಿ ಜಾತಿ ಭೇದ ಮಾಡೋಕ್ ಹೊರಟವ್ರೆ. ಅವರು ಅವ್ರ ಸ್ವಂತಕ್ಕೆ ಇದಕ್ಕೋಸ್ಕರ, ಲಾಭಕ್ಕೋಸ್ಕರ ಮಾಡ್ತಾರದು, ಬೇರೆ ಇದಕ್ಕೋಸ್ಕರ ಇಲ್ಲ ಅಂತ ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ದಯಮಾಡಿ ಆ ಕಡೆ ಗಮನ ಕೊಡಬೇಡ್ದು, ಓದೋ ಕಡೆ ಗಮನ ಕೊಡಬೇಕು. ಒಳ್ಳೆ ಭವಿಷ್ಯ ಇದೆ. ಬಹಳ ಜನ ವಿದ್ಯಾರ್ಥಿ ಮಕ್ಕಳಲ್ಲಿ ಏನಾಗಿರ್ತದೆ, ಬಡವ್ರ ಮಕ್ಕಳು ಇರ್ತಾರೆ. ಈಗ ನೀವೆಲ್ಲ ಬಂದಿರೋದು ಗೌರ್ಮೆಂಟ್, ಹೆಚ್ಚಾಗಿ ಮಕ್ಕಳು ಬಂದಿರೋದು
ಗೌರ್ಮೆಂಟ್ ಸ್ಕೂಲಿಂದಾನೇ ಎಲ್ಲ ಹೆಚ್ಚಾಗಿ ಬಂದಿರೋರು. ಅದ್ರಲ್ಲಿ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಇದ್ದಿರ್ತದೆ, ಹೌದಪ್ಪ ನಮ್ಮ ತಂದೆ ಬಹಳ ಬಡವಿದ್ದಾರೆ, ನಾವು ಓದಿ ಏನಾಗಬೇಕು ಅಂತ ನಿಮ್ಮೆಲ್ಲ ಭಾವನೆ ಇರ್ತದೆ. ಆ ಭಾವನೆ ನೀವು ತೆಗೆದಾಕಿ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಒಬ್ಬ ರಾಜಕಾರಣಿಗೆ ಒಬ್ಬ ಗುರು ಅಂತ ಇರ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ನನಗೂ ಒಬ್ಬ ಗುರು ಅಂತ ಇದ್ದಾರೆ. ನನ್ನ ಗುರು ಯಾರು ಹೇಳಿ? ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನನ್ನ ರಾಜಕೀಯ ಗುರುಗಳು. ಅವ್ರ ಬಗ್ಗೆ ತಮಗೆಲ್ಲ ಗೊತ್ತೇ ಇರ್ಬೋದು. ಅವರು ರೈತರ ಕುಟುಂಬದಲ್ಲಿ ಹುಟ್ಟಿದವರು. ರೈತರ ಕುಟುಂಬದಲ್ಲಿ ಹುಟ್ಟಿ ಅವ್ರು ಎಂತ ಕಷ್ಟ ಅನುಭವಿಸಿದಾರಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ಆದ್ರು, ಮುಖ್ಯಮಂತ್ರಿ ಆದ್ರು. ಹಾಗಾಗಿ ನೀವು ಏನ್ ಬೇಕಾದ್ರೂ ಆಗ್ಬೋದು, ನೀವೆಲ್ಲ ಚೆನ್ನಾಗಿ ಓದ್ಬೇಕಂತ ನಾನು ವಿದ್ಯಾರ್ಥಿ ಮಕ್ಕಳಲ್ಲಿ ಮನವಿ ಮಾಡ್ತೀನಿ. ಅದ್ರ ಜೊತೆ ನಾಗರಾಜ್ ಅಣ್ಣ ಹೇಳಿದ್ರು, ಪಾಪ ಯಾವುದೋ ಮೈಸೂರು ಹುಡುಗಿಗೆ ಯಾರೋ ಬಂದಿದ್ದು ಸಣ್ಣ ಮಗು ಅಂತ ಇದು ದಾನ ಮಾಡೋದಂತ. ನಾನು ಶಿವರಾಮೇಗೌಡ್ರೆ ಸುಮ್ ದಾನ ಮಾಡಲ್ಲ. ನಾನು ಏನೋ ಹಿನ್ನೆಲೆ ಇರ್ತದೆ, ಯಾರೋ ಲಾಭ ಇಲ್ಲ ಅಂದ್ರೆ ಯಾರೂ ಕೆಲಸ ಮಾಡಲ್ಲ.